ಹಲೋ ಸ್ನೇಹಿತರೆ, ನೋಡ್ರಿ ದೊಡ್ಡ ತಮ್ಮ ಬಂದ. ಇಬ್ರು ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ಇವತ್ತು ಅವ್ರ ಮನೆ ಒಳಗೆ ಲಕ್ಷ್ಮೀ ಪೂಜೆ ರೀ. ಪಾಡ್ಯ ದಿವಸ ಬೆಳಗ್ಗೆದು ಲಾಗ್ ಇದು. ಸೊ ನನಗೆ ಇನ್ವೈಟ್ ಮಾಡಕ್ಕೆ ತಮ್ಮ ಬಂದ ನೋಡ್ರಿ. ಹ್ಯಾಪಿ ದೀಪಾವಳಿ. ಅಲ್ಲಿ ಹಿಂದೆ ಹ್ಯಾಪಿ ದೀಪಾವಳಿ ಹೇಳಪ್ಪ. ಇಲ್ಬಾ ಇಲ್ಲಿ ಹಾಯ್ ಚಂದ ಹಾಕೋ ಓಡ್ನಿ ಅದನ್ನ ನೋಡ್ರಿ. ಶರಾರ ಹಾಕೊಂಡಾಳ. ಇವತ್ತು ಅವ್ರ ಮನಿ ಒಳಗೆ ಪೂಜೆ ಪಾಡ್ಡೆ. ಇವತ್ತು ವೆನಸ್ಡೇ. ಸೊ ಇವತ್ತು ಆ ಡ್ರೆಸ್ ಹಾಕೊಂಡಾಳ. ಬಾಯ್ ಹೊಸ ಡ್ರೆಸ್ ಹಾಕೊಂಡಿ. ಬಾಯ್ ನೋಡ್ತೀನಿ ಬಾ. ಬಾಯ್ಲೆ ಚೈನು ಹಾಕೊಂಡಿ. ವಾ ಚೈನ್ ಹಾಕೊಂಡಿ. ಚೈನ್ ಚೈನ್ ತೊಳ್ದಾಳಣ ಇಲ್ಲ ಅವ್ನ ಮಮ್ಮಿ. ಬಾಯ್ಲಿಗೊಂಡು ಚೈನ್ ಹಾಕೊಂಡಿ. ಏ ನೀ ಸರಿ ನಾವು ಬರ್ತಾನೆ. ಬಾರಿ ಓಡ್ಬೋ 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 ಓಡ್ಬೋ. ನೀನಪ್ಪಸ್ ನೀನಪ್ಪಸ್ ನೀನಪ್ಪಸ್. ಇದು 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 ಚೈನ್. ಬಾಯ್ಲಿ ತೋರಿಸ್ತೀನಿ. ಬಾಯ್ಲಿ ಚೈನ್ ಯಾವ್ದು ಇದು? ಇದು ಚೈನ್. ಇದು ನೋಡಿಲಿ, ಇದು ಚೈನ್. ಇದು ಹೌದಲ್ಲೇ? ಹಾಂ ಬಾ ಮತ್ತು ಉಮ್ಮ ಕೊಡು. ಉಮ್ಮ ಹೆಂಗೆ ಕೊಡ್ತೀನಿ ನೀನು? ಹೆಂಗೆ ಕೊಡ್ತೀವಿ ಉಮ್ಮ? ಹೆಂಗೆ ಅಜ್ಜ ಎಲ್ಲದನ? ಅಜ್ಜ ಇಲ್ಲ ಹೋಗ್ಯಾನಲ್ಲ. ನಮ್ಮ ಈರಪ್ಪ ಕಾಕರ್ ಇಲ್ಲೇ ಮಕ್ಕೊಂಡಿರ್ತಾರಲ್ರಿ, ಅವ್ರು ನೋಡ್ಕಾಕತ್ತಾನ. ಅವ್ರು ಆಲ್ರೆಡಿ ಎದ್ದು ಮನೆಗೆ ಹೋಗಿ ರೆಡಿಯಾಗಿ ಆಲ್ರೆಡಿ ಹೋಗ್ಯಾರ್ರಿ. ಅವ್ರು ಅವನಿಗೆ ಲಕ್ಷ್ಯ ಇಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಹ್ಯಾಪಿ ದೀಪಾವಳಿ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ದೀಪಾವಳಿ. ಹಲೋ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೀಗ ರೆಡಿಯಾಗಿ ಅವ್ವಾರ ಮನೆ ಕಡೆ ಹೊಂಟೀವಿ. ಇವತ್ತು ಅವ್ವಾರ ಮನೆ ಒಳಗೆ ಪೂಜೆ. ಇವತ್ತು ಪಾಡ್ಯ. ನಿನ್ನೆ ಅಮಾವಾಸ್ಯೆ ಪೂಜೆ ನಮ್ಮ ಮನೆ ಒಳಗೆ ಆಯಿತು. ಇವತ್ತು ಅವ್ವಾರ ಮನೆ ಒಳಗೆ ಪೂಜೆ ಐತಿ. ಸೊ ಈಗ ಹೋಗಾಕತ್ತೀವಿ ರೆಡಿಯಾಗಿ. ಮಗಳಿನ್ನ ರೆಡಿ ಆಗಿಲ್ಲ ಅಂತ, ಇನ್ನೂ ರೆಡಿ ಆಗ್ಬೇಕಂತಕಿ ವಿಡಿಯೋ ತೊಗೋಬೇಡ ಅನ್ನಕತ್ತಿದ್ಲ. ಅದಕ್ಕೆ ನಾ ಒಬ್ಬಕ್ಕೇನ ಸ್ಟಾರ್ಟ್ ಮಾಡಿದ್ದೆ. ಬಂದ್ರೆ ಮತ್ತೆ ಹಿಂದೆ ಇಬ್ಬರು. ಬರ್ರಿ ಹೋಗ್ಬರೋಣ. ಸ್ನೇಹಿತರೆ, ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ನಿಮ್ಗೆ ಗೊತ್ತಿರ್ಬೋದು. ದೀಪಾವಳಿ ಪಾಡ್ಯ ದಿವಸ ಬೆಳಗ್ಗೆ ಅಂತೂ ಲಕ್ಷ್ಮೀ ಪೂಜೆ ಇರ್ತೈತಿ. ಸ್ವಲ್ಪ ವಿಶೇಷವಾಗಿ ಮಾಡ್ತಾರೆ ಅವ್ವಾರ ಮನೆ ಒಳಗೆ. ಮತ್ತು ಪಾಡ್ಯ ಸಾಯಂಕಾಲ ಏನು ಮಾಡ್ತಿದ್ವಿ ಅಂದ್ರೆ ನಮ್ಮ ಗಾಡಿಗಳ ಪೂಜೆ ಮಾಡ್ತಾಯಿದ್ವಿ ನಾವು. ಕ್ರೂಜರ್ ಇತ್ತು, ಹಾಗೇನ ಟವೇರಾ ಇತ್ತು, ಮತ್ತು ಏನಪ್ಪ ಅಂದ್ರೆ ಕಾರ್ ಕೂಡ ಇತ್ತು. ಅದ್ರ ಜೊತೆಗೆ ಬೈಕ್ಸ್ ಕೂಡ ಇರ್ತಿದ್ವು. ಬಟ್ ಒಂದೊಂದು ಗಾಡಿನ ನಾವು ಕೊಡುವಂಥ ಪರಿಸ್ಥಿತಿ ಬಂತು. ಈ ಸರಿ ಒಂದು ಗಾಡಿ ಇಲ್ಲ ನೋಡ್ರಿ, ಬರೀ ಬೈಕ್ ಪೂಜೆ ಅಷ್ಟನ. ಆದ್ದರಿಂದ ಬೆಳಗ್ಗೆನ ಮಾಡಿ ಮುಗಿಸ್ಬಿಟ್ಟಿದ್ರು. ಈ ಪೂಜೆ ನೋಡಿ ತುಂಬಾ ಬೇಜಾರಾಯ್ತು ನನಗೆ. ಎರಡೇ ಗಾಡಿ ಬೈಕ್ ಅಷ್ಟ ಅದಾವಲ್ಪ, ಎಲ್ಲ ಗಾಡಿ ಹೋಗ್ಬಿಟ್ವಲ್ಲ, ಏನಾಯಿತು ನಮ್ಮ ಪರಿಸ್ಥಿತಿ ಅಂಥೇಳಿ. ದೇವ್ರು ಎಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ತುಂಬಾ ಬೇಜಾರಾಯಿತು ಬಂದ ತಕ್ಷಣ ಅದನ್ನು ನೋಡಿದ ಗುಟ್ಲೆ ಅಂದ್ರೆ. ಮತ್ತು ಇಲ್ಲೇ ಕೆಳಗಡೆ ಬಂದರೆ ಅವ್ರ ಮನೆ ಒಳಗೆ ಪಾಂಡವ್ರು ನೆಡುವಂಥ ಒಂದು ಪದ್ಧತಿ. ಪಾಂಡವ್ರು ಅಂತೀವ್ರಿ ನಾವು, ಮತ್ತು ಹಟ್ಟೆವ ಅಂತ ಕೂಡ ಕರಿತೀವಿ. ಈ ಪಾಂಡವರಿಗೆ ಮತ್ತು ವಿಶೇಷವಾದ ಪೂಜೆ ಮಾಡಬೇಕು. ಈ ರೀತಿಯೆಲ್ಲ ಅಲಂಕಾರ ಮಾಡಬೇಕು. ನಂತರ ಹಳದಿ ಕಲರ್ ಹೊನ್ನಂಬ್ರಿ ಹೂವು ಅಂಥೇಳಿ ಕಾಣಿಸ್ತಾ ಇರ್ಬೋದು ನಿಮಗೆ. ಶಾವಂತಿಗೆ ಜೊತೆಗೆ ಹೊನ್ನಂಬ್ರಿ ಹೂವು ಅಂಥೇಳಿ ಅದನ್ನು ಏರಿಸ್ಬೇಕು. ಅದೇ ಶ್ರೇಷ್ಠ ಹೊನ್ನಂಬ್ರಿ ಹೂವು. ಮತ್ತು ಹೊಂಗನೂಲು ಅಂಥೇಳಿ 5 ಎಳೆ ದಾರ ಕೂಡ ಸುತ್ತಿ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ವಿಶೇಷವಾದ ಪೂಜೆ ಇರ್ತೈತಿ ನೋಡ್ರಿ. ಇದನ್ನೆಲ್ಲ ಬೆಳಗ್ಗೆನ ಮಾಡುವಂಥದ್ದು ಇರ್ತೈತಿ. ಇದಾದ ನಂತರ ವಿಶೇಷವಾದ ಅಡುಗೆ ಇರ್ತೈತಿ, ಹಬ್ಬದ ಅಡುಗೆ. ಇಲ್ಲೇ ದೊಡ್ಡವನು ಕುಂತಾಳ್ರಿ, ಜಳಕ್ಕಾಗ್ಯದ. ಇದು ತಂಗಿ ತೊಗೊಂಡು ಬಂದಾಳ ಹಬ್ಬಕ್ಕೆ ಪತ್ಲ. ಅವಾಗೊಂದು ದೊಡ್ಡವಗೊಂದು. ಸೊ ಅದು ಹೊಸ ಪತ್ಲನ ಉಟ್ಕೊಂಡಾಳ. ಅಂದರೆ ನಿನ್ನೆ ದಿವಸ ಹಿರಿಯರಿಗೆ ಅಮ್ಮರಿಗೆ ಏರಿಸಿದ್ರಿ ಅದನ್ನು ಏರಿಸಿ ದೊಡ್ಡವ ಉಟ್ಕೊಂಡಾಳ ನೋಡ್ರಿ. ತಂಗಿನೂ ರೆಡಿಯಾಗಿ ಬಂದ್ಲ. ಇದು ವರಮಹಾಲಕ್ಷ್ಮಿಗೆ ಉಡ್ಸಿದ್ಲ ರೀ ಸೀರೆ, ನೋಡಿದ್ದಿರ್ಬೋದು, ಪೂಜೆ ತೋರಿಸಿದ್ದೆ ನಾನು. ಆ ಸಾರಿನ ಹಾಕ್ಕೊಂಡಿದ್ದಾಳ. ಜಳಕ ಆಗೈತೇನ ಇಲ್ರಿ? ಮಾಡಿದ್ರಿ ನಾಷ್ಟ? ಒಡಿ ಹಾಂ ಹೌದು, ನಾನು ತಿಂದೆ. ಬಿಸಿ ಇದ್ವಲ್ಲ, ತಿಂದೆ. ನಾನು ತಿಂದೆ. ಗುಳಿಗೆ ತೊಗೊಂಡ್ರೆ
ಆಗ ಜಳಕ ಮಾಡ್ತೀನಿ ಅಂತ ಬಂದಿಲ್ಲ ಈಗಾತ. ಹ್ಞೂ ಅವತ್ತ ಹೇಳಿಲ್ಲ ನೀನು ಚಂದ ಐತವ ಸೀರೆ. ಅದನ್ನ ನೆಕ್ಲೆಸ್ ಹಾಕೊಂಡು ಬರ್ಬೇಕಂತೆ ಮತ್ತೆ ಮಗ ಪೂಜೆ ಇಲ್ಲ ಇಲ್ವಿದ್ರಿ ಪೂಜೆ ನೀವು ತೆಗದಿಲ್ಲ ಅಷ್ಟ. ಕೊಡ್ರಿ ಪ್ರೀತಿಸು ಕಣ್ಣವಳೆ ಕೈ ತೊಳೆದು ಮುಟ್ಟು ಅಂತ ಅವ್ವ ಈ ಒಂದು ದೀಪಾವಳಿ ಪಾಡ್ಯ ದಿವಸ 5 ಮಂದಿ ಮುತ್ತೈದರಿಗೆ ಅವ್ರ ಮನೆಯ ಆರತಿ ಸಮೇತ ಕರೆಸ್ತಾಳೆ ನೋಡ್ರಿ. ಆರತಿ ತೊಗೊಂಡ ಬರಬೇಕಾಗ್ತೈತಿ ಮುತ್ತೈದೆಯರು. ಮತ್ತು ಈ ಒಂದು ಆರತಿನ ಕಂಬಳಿ ಮೇಲೆನೇ ಇಡಬೇಕಾಗ್ತೈತಿ. ಅವರು 4 ಜನ ಮತ್ತು ನಮ್ಮ ಮನೆಯಿಂದ ಒಬ್ಬರು ಮುತ್ತೈದೆಯರು, 5 ಜನ ಮುತ್ತೈದೆಯರು. ಸೊ ನೋಡ್ರಿ ಅವ್ವರ ಮನೆಯ ಲಕ್ಷ್ಮಿ ಯಾವ ರೀತಿ ಪೂಜೆ ಆಗೈತೆ ಅಂಥೇಳಿ ಸಖತ್ ಪೂಜೆ ಆಗಿತ್ತು. ಈ ಎಲ್ಲ ಪೂಜೆ ಜವಾಬ್ದಾರಿ ಎಲ್ಲ ಉಷಾಂದ್ ಅಂತಲೇ ಹೇಳ್ಬೋದು. ಅಡುಗೆ ಮನೇದು ಅವ್ವ ನೋಡ್ಕೊತಾಳೆ ಹಬ್ಬದಾಗ. ಪೂಜೆದೆಲ್ಲ ಉಷಾನ. ಪೂಜಾ ಇದ್ರೆ ಪೂಜಾನು ಅಡುಗೆ ಒಳಗೆ ಅವಾಗ ಹೆಲ್ಪ್ ಮಾಡ್ತಿದ್ಲು. ಬಟ್ ಪೂಜಾ ಅಂತೂ ಊರಾಗದಾಳ ಗೊತ್ತಾಯ್ತು ನಿಮ್ಗೆ. ಉಷಾ ಪೂಜೆದು ನೋಡ್ಕೊಂಡಾಳ, ಅವ್ವ ಅಡುಗೆದು ನೋಡ್ಕೊಂಡಾಳ ಅಂತ ಹೇಳ್ಬೋದು. ಮತ್ತು ಈ ಒಂದು ಆರತಿ ಮುತ್ತೈದೆಯರ ಪದ್ಧತಿ ಅವ್ವ ಒಬ್ಬಾಕೆ ಮಾಡ್ತಾಳೆ. ಅಂದ್ರೆ ಕಾಕಾರ ಮನೆಯೊಳಗಾಗಲಿ ದೊಡ್ಡಪ್ಪ ಅವ್ರ ಮನೆಯೊಳಗಾಗಲಿ ಇದನ್ನು ಮಾಡೋಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಅಜ್ಜಿಯವ್ರ ಮನೆಯಿಂದ ಬಂದಂಥ ಪದ್ಧತಿ ಅಲ್ಲ. ನಮ್ಮ ತಾಯಿ ತವ್ರ ಮನೆಯಿಂದ ಅಂದ್ರೆ ನಮ್ಮ ಅಮ್ಮಾರ ಅವ್ರ ನಮ್ಮ ತಾಯಿಯವ್ರ ತಾಯಿ ಹೇಳಿದ್ರಂತ, ಇಲ್ಲ ಈ ರೀತಿ ಮಾಡು ನಿನಗೆ ಒಳ್ಳೇದಾಗ್ತೈತಿ, ಚಲೋ ಆಗ್ತೈತಿ ಮನೆಗೆ ಅಂಥೇಳಿ. ಅದಕ್ಕೆ ಮೊದಲಿಂದನೂ ಅವ್ವ ಇದನ್ನು ಮಾಡ್ಕೊಂಡು ಬಂದಾಳ್ರಿ. ಅದಕ್ಕೋಸ್ಕರ ಅವ್ವಾರ ಮನೆಯೊಳಗಷ್ಟೇ ಈ ಒಂದು ಮುತ್ತೈದೆಯರನ್ನ ಕರೆಸುವಂಥ ಪದ್ಧತಿ ಐತಿ. ಉಳ್ದಂಥ ಹಬ್ಬದ್ದಾಗಿರ್ಬೋದು, ಹಿರಿಯರ ಹಬ್ಬದ್ದಾಗಿರ್ಬೋದು ಎಲ್ಲನೂ ಸೇಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ ಮನ್ ಬಂದಿತ್ತಲ್ಲ ಸೈಕಲ್ ಅದು ಆಗೇ ಇಲ್ಲಲ್ಲ ಹಿಂದಿಂದೆ ಜಾಗ ಇದ್ರೆ ಮಾಡ್ತಿದ್ರು. ಅಟ್ಟ ಈಗ ಜಾಗ ಒಂದು 50 ತೆಗ್ದಾರ. ಕಡ್ದು
ಸ್ನೇಹಿತರೆ ನೋಡಿದ್ರಲ್ಲ, ಎಲ್ಲರಿಗೆ ಅರಿಶಿನ ಕುಂಕುಮ ಕನಕ ಕಂಕಣ ಮತ್ತು ಉಡಿ ಆರತಿ ಎಲ್ಲನೂ ಆಯಿತು. ಎಲ್ಲರ ಆಶೀರ್ವಾದ ತೊಗೊಂಡಿದ್ದು ಆಯಿತು. ಮತ್ತು ಮುತ್ತೈದೆಯರು ಏನು ನಮ್ಮ ಮನೆಗೆ ಆರತಿ ತೊಗೊಂಡು ಬಂದಿರ್ತಾರಲ್ರಿ, ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ಇಟ್ಕೊಂಡು ನಾಳೆ ದಿವಸ ಏನು ಪೂಜೆ ಇಳುತ್ತೀವಲ್ಲ, ಅದರ ಒಂದು ಹಣ್ಣಿನ ಪ್ರಸಾದ ಇಟ್ಬಿಟ್ಟು ನಾವು ಅವ್ರ ಮನೆಗೆ ಅವ್ರ ಆರತಿನ ಹೋಗಿ ಕೊಟ್ಟು ಬರ್ತೀವಿ. ಈ ಒಂದು ಪದ್ಧತಿ ಮೊದಲಿಂದನೂ ಐತಿ. ಈಗೇನೈತಿ, ಎಲ್ಲರೂ ಆರತಿ ಮಾಡಿ ಪೂಜೆ ಮಾಡುವಂಥ ಒಂದು ಸಂದರ್ಭ. ಬರ್ರಿ ದೇವಿಯನ್ನು ಪೂಜೆ ಮಾಡೋಣಂತ. ಪೂಜೆ ಅಂತೂ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ಲು ಉಷಾ. ನನಗೂ ಭಾಳ ಖುಷಿ ಆಯಿತು. ಈ ಒಂದು ಲಕ್ಷ್ಮಿ ಏನೈತಲ್ಲ, ಯಾವ ರೀತಿಯಾಗಿ ವಿರಾಜಮಾನಳಾಗ್ಯಾಳ ನಮ್ಮ ತಾಯಿಯವ್ರ ಮನೆಯೊಳಗೆ. ಕಡ್ತನಕನೂ ಇದೇ ಮನೆಯೊಳಗೆ ವಿರಾಜಮಾನ ಆಗಲಿ, ಸ್ಥಿರ ಲಕ್ಷ್ಮಿಯಾಗಿ ನೆಲೆಸಲಿ ಅಂತ ನಾನು ಭಾಳ ಅಂದ್ರೆ ಭಾಳ ಸ್ವಚ್ಛ ಮನಸ್ಸಲ್ಲೇ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಬರದೇ ಇರೋ ಹಾಗೆ ಸ್ಥಿರವಾಗಿ ಇದ ಮನೆಯೊಳಗೆ ನೆಲೆಸಲಿ. ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ, ಮನೆಯೊಳಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲನೂ ಅವರಿಗೆ ಕರುಣಿಸಲಿ, ದಯಪಾಲಿಸಲಿ. ಮತ್ತು ಸಾಕಷ್ಟು ಕೆಲಸಗಳನ್ನು ಅವ್ರನ್ನ ಹುಡುಕೊಂಡು ಬರಲಿ. ಕೆಲಸಗಳನ್ನು ಮಾಡುವಷ್ಟು ಒಂದು ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಶಕ್ತಿಯನ್ನು, ಶ್ರದ್ಧಾ ಭಾವನೆಯನ್ನು ಆ ದೇವಿಯವರಿಗೆ ಕರುಣಿಸಲಿ. ಇದರಿಂದ ಅವರು ಏನು ಯಾವ ರೀತಿಯಿಂದ ಹೇಳ್ದೆ ಅಲ್ಲ ಎಷ್ಟು ಬೇಜಾರಾಯ್ತಂತ. ಸೊ ಅವರು ಇದೇ ರೀತಿಯಾಗಿ ಶ್ರಮ ವಹಿಸಿ ದುಡಿದು ಲಕ್ಷ್ಮಿಯ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಒಂದೊಂದೇ ಮೆಟ್ಲನ್ನು ಏರಿ ಮೊದಲಿನ ಒಂದು ಸ್ಥಾನಕ್ಕೆ ಅವರು ಬರಲಿ. ಅದನ್ನು ನಾನು ನೋಡಬೇಕು. ಅದು ನನ್ನ ಒಂದು ಅತೀವವಾದ ಆಸೆ ಅಂತಲೇ ಹೇಳಬೇಕು. ಅಷ್ಟಂದ್ರೆ ಅಷ್ಟು ಆಸೆ ಐತಿ. ಮೊದಲು ನಾವು ಹೆಂಗಿದ್ವಿ ಎಲ್ಲರೂ, ನನ್ನ ತವ್ರ ಮನೆ ಯಾವ ರೀತಿ ಇತ್ತು, ನನ್ನ ತಮ್ಮಂದ್ರೆ ಹೆಂಗಿದ್ರು, ಅದೇ ರೀತಿ ಅವ್ರನ್ನ ನಾನು ನೋಡಬೇಕು. ವಿಜೃಂಭಣೆಯಿಂದ ಅವ್ರು ಯಾವ ರೀತಿ ಬಿಂದಾಸಾಗಿ ಇದ್ದರು, ಅದೇ ಒಂದು ಅವ್ರ ಸ್ಥಾನದೊಳಗೆ ಅವ್ರನ್ನೆಲ್ಲ ನೋಡ್ಬೇಕನ್ನೋ ಆಸೆ ಭಾಳ ಅಂದ್ರೆ ಭಾಳ ಐತಿ ಸ್ನೇಹಿತರೆ. ಆ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ ನೋಡ್ರಿ. ಹೇಳಿದ ಹಾಗೆ ಈ ಲಕ್ಷ್ಮಿ ಸ್ಥಿರವಾಗಿ ಅವ್ರ ಮನೆಯೊಳಗೆ ನೆಲೆಸಲಿ, ಅವ್ರಿಗೆ ಒಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರ ಒಂದು ಆಶೀರ್ವಾದ ಮತ್ತು ಅವ್ರಿಗೆ ಶುಭ ಸಂದೇಶ, ಅಭಿನಂದನೆ, ಪ್ರೀತಿ ಎಲ್ಲನೂ ಅವ್ರಿಗೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದನೂ ಅಷ್ಟೇ ಮುಖ್ಯ. ಸೊ ಯಾಕಂದ್ರೆ ನೀವು ಫಸ್ಟಿಂದ ನನ್ನ ಲಾಗ್ ನೋಡಿರಿ, ಮೊದಲು ಯಾವ ರೀತಿ ಇದ್ವಿ ಅನ್ನೋದನ್ನು ಮೇನಾಗಿ ನನ್ನ ತಾಯಿಯವ್ರ ಮನೆಯಿಂದ ಅವ್ರ ಮೊದಲಿನಂಗನ ಇರೋದನ್ನು ನಾನು ನೋಡ್ಬೇಕು ನೋಡ್ರಿ. ಅದೇ ನನ್ನ ಒಂದು ನಿಜವಾಗ್ಲೂ ಒಂದು ಕೊನೆ ಆಸೆ ಅಂದ್ರೂ ತಪ್ಪಲ್ಲ, ಅಷ್ಟೊಂದು ಆಸೆ ಐತೆ ನನಗೆ. ಸೊ ಅವ್ರು ಬೆಳೀಲಿ. ಯಾಕಂದರೆ ಅದಂತೂ ಲೇಟ್ ಆದ್ರೂ ಅದು ಬೆಳೀತಾರೆ. ಯಾಕಂದ್ರೆ ಒಳ್ಳೆಯವರಿಗೆ, ಒಳ್ಳೆಯ ಮನಸ್ಸಿನವರಿಗೆ ದೇವ್ರು ಯಾವತ್ತೂ ಕೈ ಬಿಡೋಂಗಿಲ್ಲ. ಸ್ವಲ್ಪ ಪರೀಕ್ಷೆ ಮಾಡ್ಬೋದು ಹೊರತು ಕೈ ಅಂತೂ ಬಿಡೋಂಗಿಲ್ಲ. ಯಶಸ್ಸನ್ನು ಕೊಟ್ಟೇ ಕೊಡ್ತಾನನ್ನೋ ನಂಬಿಕೆ ಐತಿ. ಆದರೆ ಆದಷ್ಟು ಬೇಗನೆ ಕೊಡಲಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ. ಇಷ್ಟ ಸ್ನೇಹಿತರೆ. ನೀವು ಎಲ್ಲರೂ ಅದೇ ರೀತಿ ಆಶೀರ್ವಾದ ಮಾಡಿರಿ. ಪೂಜೆ ಅಂತೂ ನೋಡ್ತಾ ಇದ್ದೀರಿ. ನಾನು ಮಾತಾಡಿದೆ ಯಾಕಂದ್ರೆ ಕಷ್ಟ ಅನ್ನಿಸ್ತೈತಿ. ಯಾಕಂದ್ರೆ ನಾವು ಮೊದಲಿಂದ ನೋಡ್ಕೊಂಡು ಬಂದೀವಲ್ಲ, ನಾವು ಕಷ್ಟ ಅನ್ನಿಸ್ತೈತ್ರಿ. ಯಾಕಂದ್ರೆ ನಾವೆಲ್ಲ 4 ಜನ ದುಡಿದು ನಮ್ಮ ತಾಯಿಯವರಿಗೆ ಬೆನ್ನಿಗೆ ನಿಂತು, ನಮ್ಮ ತಾಯಿಯವ್ರ ಮುಂದೆ ನಾವು ಹಿಂದಿಂದ ಅವ್ರ ಜೊತೆಗೆ ನಾವು ಸಾಗಿ ಬಂದೇವಿ. ಯಾಕಂದ್ರೆ ಭಾಳ ಕಷ್ಟಗಳನ್ನು ದಾಟಿ ಬಂದೇವಿ. ದಾಟಿ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದಿದ್ವಿ ನಾವು. ಬಂದಾಯಿತು, ಎಲ್ಲನೂ ಸರಿಯಾಗೇ ಇತ್ತು. ಏನೋ ಗೊತ್ತಿಲ್ಲ, ಯಾರು ಇವರು ನಮ್ಮ ತಮ್ಮಂದ್ರೆ ಎಡವಿದ್ರೋ ಗೊತ್ತಿಲ್ಲ, ಯಾರ್ದಾದ್ರ ಕೆಷ್ಟ ದೃಷ್ಟಿ ಅಂತ ಗೊತ್ತಿಲ್ಲ, ದೇವರ ಪರೀಕ್ಷೆ ಅಂತ ಗೊತ್ತಿಲ್ಲ. ಒಟ್ಟು ಒಂದೊಂದಾಗಿ ಕ್ಷೀಣಿಸ್ಕೊಂತ ಬರಾಕತ್ತೈತಿ. ಆದರೆ ಅದು ಮತ್ತೆ ಹೊಳ್ಳಿ ಬರತೈತೆ ಅಂತ ನನಗೂ ನಂಬಿಕೆ ಐತೆ. ಯಾಕಂದ್ರೆ ಕತ್ಲ ಹೋಗಿ ಬೆಳಕು ಬರಲೇಬೇಕು. ಸೊ ಅದಕ್ಕೆ ನಾ ಕೇಳ್ಕೊಳ್ತೀನಿ, ಈ ಒಂದು ಬೆಳಕಿನ ದೀಪಾವಳಿ, ಈ ಒಂದು ಬೆಳಕಿನ ಹಬ್ಬ ಸಾಕಿನ್ನು ಅವರು ಇಷ್ಟು ದಿನ ಕತ್ಲದಾಗಿದ್ದು ಸಾಕು, ಇನ್ನು ಅವ್ರ ಬಾಳಲ್ಲಿ ಬೆಳಕಾಗಲಿ ಅಂತ ನಾನಂತೂ ಬೇಡ್ಕೊಳ್ತೇನೆ ನೋಡ್ರಿ. ಆ ಲಕ್ಷ್ಮೀ ತಾಯಿ ನಿಜವಾಗ್ಲೂ ಅವ್ರ ಮೇಲೆ ದಯೆ ತೋರಲಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ಪೂಜೆ ಅಂತೂ ಆಯಿತು. ಮತ್ತು ಈಗ ಊಟಕ್ಕೆ ಕೊಡ್ತಾರೆ. ಫಸ್ಟ್ ಮುತ್ತೈದರಿಗೆ ಬಡಿಸ್ತಾರೆ. ಏನೇನು ಅಡುಗೆ ಮಾಡ್ಯಾರಪ್ಪ ಅಂದ್ರೆ ಹೆಸರು ಕಾಳು ಪಲ್ಯ ಮಾಡಿದರು, ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡಿದರು, ಹಾಗೇನ ಕರಿಗೆಡುಬು, ಒಬ್ಬಟ್ಟು ಸಾರು, ಚಪಾತಿ, ಅನ್ನ, ಸಂಡಿಗೆ ಎಲ್ಲನೂ ಇತ್ತು ನೋಡ್ರಿ. ಕೋಸಂಬರಿ ಕೂಡ ಇತ್ತು. ಹಾಗೆ ಕರಿಗೆಡುಬಿಗೆ ತುಪ್ಪ ಕೂಡ ಇತ್ತು ಸ್ನೇಹಿತರೆ. ಹಬ್ಬದ ಊಟ ಅಂದ್ರೆ ಕೇಳ್ತೀರಾ, ಭರ್ಜರಿ ಆಗಿರ್ತೈತಿ. ಮತ್ತು ಇವತ್ತಿನ ದಿವಸ ಅಂಬ್ಲಿ ಕೂಡ ಮಾಡ್ತಾಳವ್ವ. ಅಂಬ್ಲಿ ಕೂಡ ಮಾಡಿದ್ಲು, ಯಾಕಂದ್ರೆ ಮುತ್ತೈದರಿಗೆ ಬೇಕಾಗ್ತೈತಿ. ಸೊ ಹೀಗಾಗಿ ಫಸ್ಟ್ ಮುತ್ತೈದರಿಗಿನ 5 ಜನ ಮುತ್ತೈದೆಯರು, ತಂಗಿ ಉಷಾ ಅವ್ರ ಮನೆಯಿಂದ ಉಷಾ ತಂಗಿಗೂ ಇಟ್ಟಿದ್ರು. ಹಾಗೆ 3 ಜನ ಹೊರಗಡೆಯಿಂದ ಮುತ್ತೈದರಿಗೆ ಇಟ್ಟಿದ್ರು.
ಸೊ 5 ಜನ ಮುತ್ತೈದರಿಗೆ ಮತ್ತು ಮಕ್ಕಳು ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರಿಗೆ ಕೊಡ್ತಾರೆ. ಬಟ್ ಎಲ್ಲ ತಟ್ಟೆ ಎಲ್ಲ ಬಡಿಸಿದ ಮೇಲೆ ಮುತ್ತೈದರ ತಟ್ಟೆಯಿಂದ ಅವ್ವ ಪ್ರಸಾದವಾಗಿ ಒಂದು ತಟ್ಟೆ ಒಳಗೆಲ್ಲ ಸ್ವಲ್ಪ ಅವ್ರ ಕಡೆಯಿಂದ ಪ್ರಸಾದವಾಗಿ ಇಸ್ಕೊಂಡು ಅವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಆದ ನಂತರ ಅವರು ಊಟ ಸ್ಟಾರ್ಟ್ ಮಾಡ್ತಾರೆ ಮುತ್ತೈದೆಯರು. ಅವ್ರು ಊಟ ಸ್ಟಾರ್ಟ್ ಮಾಡಾದ್ಮೇಲೆ ಉಳಿದವರು ಊಟನ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಈ ಒಂದು ಪದ್ಧತಿ ನೋಡಿರಿ. ಸೊ ಈಗ ಎಲ್ಲನೂ ಬಡಿಸ್ತಾರೆ. ಒಟ್ಟಾರೆಯಾಗಿ ಏನು ಅಡುಗೆ ಮಾಡಿರ್ತಾರೆ ಎಲ್ಲನೂ ಸ್ವಲ್ಪ ಒಮ್ಮೆಗೆ ಬಡಿಸ್ಬಿಡ್ತಾರೋ. ಆಮೇಲೆ ಮತ್ತು ಅವ್ರಿಗೆ ಏನು ಬೇಕಲ್ಲ ಎಕ್ಸ್ಟ್ರಾ ಅವರು ಆಮೇಲೆ ಬಡಿಸ್ಕೊಳ್ಳೋದು. ಈಗೇನು ಒಂದೇ ಸಲ ಬಡಿಸಿರ್ತಾರಲ್ಲ ಅದ್ರೊಳಗನ ಸ್ವಲ್ಪ 5 ಮಂದಿ ಮುತ್ತೈದೆಯರ ಕಡೆಯಿಂದ ಅವ್ವ ಪ್ರಸಾದನ ಇಸ್ಕೊಳ್ತಾಳೆ ಸ್ನೇಹಿತರೆ. ಸೊ ಎಲ್ಲರದು ಊಟ ನಡಿತೈತಿ. ಊಟ ಆದಮೇಲೆ ನಾವು ಇನ್ನು ಹೊರಗಡೆ ಹೋಗೋದೈತಿ. ಹೀಗಾಗಿ ಊಟಕ್ಕೆ ಬಡ್ಸಕತ್ತಾರೆ ನೋಡ್ರಿ. ಅವ್ವ ಎಲ್ಲನೂ ತೆಗೆದು ಕೊಡಕತ್ತಿದ್ಲು. ಕಾವೇರಿ ಮತ್ತು ಚಿನ್ನು ಊಟಕ್ಕೆ ಬಡ್ಸಕತ್ತಿದ್ರು. ಯಾಕಂದರೆ ಉಷಾ ಮುತ್ತೈದೆ ಆಗಿದ್ಲಲ್ಲ, ಹೀಗಾಗಿ ಆಕೆ ಕೂಡ ಊಟಕ್ಕೆ ಕೂತಿದ್ಲು. ನಾನಿಲ್ಲೇ ಕೂತಿದ್ದೆ, ನಾನು ದೊಡ್ಡವ್ವ ಕೂತಿದ್ವಿ. ನಮಗೂ ಈಗ ಊಟಕ್ಕೆ ಕೊಟ್ಬಿಡ್ತಾರಂತ. ಸೊ ಎಲ್ಲರ ಜೊತೆನೇ ನಾವು ಕೂಡ ಊಟ ಮಾಡ್ಕೊಳ್ತೇವೆ ಸ್ನೇಹಿತರೆ. ಈ ರೀತಿಯಾಗಿ ಅವ್ರ ಮನೆಯಲ್ಲಿ ವಿಶೇಷವಾದ ಹಬ್ಬ ಇರ್ತೈತೆ ನೋಡ್ರಿ. ದೀಪಾವಳಿ ಪ್ರತಿ ವರ್ಷ ಹಿಂಗೆ ಮಾಡ್ತಾಳವ್ವ. ಹೇಳಿದಾಗೆ ಈ ವರ್ಷ ಗಾಡಿ ಪೂಜೆ ಏನಿಲ್ಲ. ಇದ್ದಿದ್ರೆ ಅದು ಒಂದು ಬ್ಲಾಗ್ ಬರ್ತಿತ್ತು ನಿಮ್ಗೆ, ಈವ್ನಿಂಗ್ ಬರ್ತಿತ್ತು. ಬಟ್ ಈ ಸರಿ ಅಂತೂ ಇಲ್ಲ. ಆದರೆ ಇಷ್ಟೇ, ನನ್ನೆಲ್ಲ ಸ್ನೇಹಿತರು ನಿಮ್ಮ ಪ್ರೀತಿಯಿಂದ ಹಾರೈಸ್ರಿ ಅಂತ ನಾನು ಹೇಳ್ತೀನಿ. ನಮ್ಮ ತಮ್ಮಂದಿರಿಗೆ ಆಶೀರ್ವಾದ ಮಾಡಿರಿ. ಅವ್ರಿಗೆಲ್ಲನೂ ಒಳ್ಳೆಯದೇ ಆಗಲಿ, ಒಂದು ಒಳ್ಳೆಯ ಏಳಿಗೆ ಆಗಲಿ, ಒಳ್ಳೆಯದನ್ನ ಆಗಲಿ, ಒಂದು ಆರೋಗ್ಯ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎಲ್ಲನೂ ಅವರಿಗೆ ದೊರಕಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿರಿ ಸ್ನೇಹಿತರೆ. ಸೊ ಬರ್ರಿ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ. ಸ್ನೇಹಿತರೆಲ್ಲ ಹೇಳ್ತೀರಿ, ಖರೆ ಯಾರೂ ಬರೋಂಗಿಲ್ಲ ಧಾರವಾಡಕ್ಕೆ. ಸಾಧ್ಯ ಆದ್ರೆ ಅನುಕೂಲ ಆದರೆ ಖಂಡಿತವಾಗ್ಲೂ ಬರ್ರಿ ಮನೆಗೆ ಭೇಟಿ ಆಗೋಣಂತ. ಮತ್ತು ನನ್ನ ಕೈಯಾರೆ ನಿಮಗೆ ಇಷ್ಟವಾದ ಅಡುಗೆನ ಮಾಡಿ ನಾನು ಕೂಡ ಊಟಕ್ಕೆ ಬಡಿಸ್ತೀನಿ. ಯಾಕಂದರೆ ತುಂಬಾ ಇಷ್ಟಪಡ್ತೀರಿ ನನ್ನ ಕೈ ಅಡುಗೆನ. ಸಾಕಷ್ಟು ಜನ ಹೇಳ್ತೀರಿ ನಿಮ್ಮ ಕೈ ಅಡುಗೆ ಊಟ ಮಾಡ್ಬೇಕಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಮನೆಗೆ ಬರ್ರಿ ಸ್ನೇಹಿತರೆ. ಹಬ್ಬದ ಅಡುಗೆ ಮಾಡೇ ಊಟ ಮಾಡಿಸ್ತೀನಿ ನಾನು. ನನಗೂ ಕೂಡ ತುಂಬಾ ಖುಷಿ ಆಗ್ತೈತಿ ನೀವೆಲ್ಲರೂ ನಮ್ಮ ಮನೆಗೆ ಬಂದರೆ. ಸರಿ ಸ್ನೇಹಿತರೆ, ಮತ್ತೊಂದು ಸರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ, ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಈಗ ಎಲ್ಲರದು ಊಟ ಆದಮೇಲೆ ನಾವು ಹೊರಗಡೆ ಹೋಗೋದೈತೆ ಅಂತ ಹೇಳಿದೆ. ಬರ್ರಿ ಅಲ್ಲಿನೂ ಹೋಗಿ ಬರೋಣಂತ. ಆ ಬ್ಲಾಗ್ನು ಎಂಜಾಯ್ ಮಾಡಿರಂತ. ಬಟ್ ಈ ಬ್ಲಾಗ್ ಒಳಗೆ ಬೇಡ, ಲೆಂದಿ ಆಗ್ತೈತಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಎಂಜಾಯ್ ಮಾಡಿರಿ. ಆನಂತರ ನನ್ನ ಒಂದು ಬಿಸ್ನೆಸ್ಸದ್ದು, ಆಮೇಲೆ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ನಾನು ಲಾಗ್ ಬರೋದೈತೆ ನಿಮ್ಗೆ. ಖಂಡಿತವಾಗ್ಲೂ ಮೋಟಿವೇಶ್ನಲ್ಲರ ಅನ್ಕೋರಿ, ಏನಾರ ಅಂದ್ಕೊಳ್ರಿ. ನನ್ನ ಮನದಾಳದ ಮಾತನ್ನು ಹಂಚ್ಕೊಳ್ತೀನಿ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಈಗಿನ ಪರಿಸ್ಥಿತಿಯನ್ನು ಹಂಚ್ಕೊಳ್ತೀನಿ. ಅದನ್ನು ಕೇಳ್ರಿ. ನಿಮ್ಗೆ ಬರುವ ಬ್ಲಾಗಲ್ಲಿ ನಿಮ್ಗೆ ನೋಡೋಕೆ ಸಿಗ್ತೈತೆ ಸ್ನೇಹಿತರೆ. ಯಾಕಂದ್ರೆ ಈಗ ಹೇಳೋದು ಬೇಡ, ಖಂಡಿತವಾಗ್ಲೂ ವೇಟ್ ಮಾಡಿ ಬ್ಲಾಗ್ನ ನೋಡಿರಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಸರಿ ಸ್ನೇಹಿತರೆ, ಎಲ್ಲರದು ನಮ್ಮದೆಲ್ಲ ಊಟ ಆಯ್ತು. ನಂತರದಲ್ಲಿ ಇವರೆಲ್ಲ ಊಟಕ್ಕೆ ಕೂತ್ರು ನೋಡ್ರಿ. ಚಿನ್ನು ಮತ್ತು ಕಾವೇರಿ, ಹಾಗೆ ಅವ್ವ ಕೂಡ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಕಂಟಿನ್ಯೂ ಆಗಿ ತೊಗೊಳ್ತೀನಿ. ಇದ್ರಾಗ ಅಂದ್ರೆ ತುಂಬಾ ಲೆಂದಿ ಆಕೆ ಸ್ನೇಹಿತರೆ. ಮತ್ತು ಸಿಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.